JCB 3 ಸಲವಾಗಿ, ಒಂದು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿ ಏನಾರು ಮಾಡಿದ್ರೆ ಅದಕ್ಕೆ JCB, ಎರಡನೇದ್ದು ಅಭಿವೃದ್ಧಿ ಸಲುವಾಗಿ JCB, ಮೂರನೇದ್ದು ಯಾರು ಅಕ್ರಮ ಆಸ್ತಿ ಮಾಡ್ಕೊಂಡು ಈ ಮಂತ್ರಿಗಳು ಲೂಟಿ ಮಾಡ್ಯಾರಲ್ಲ ಅವ್ರ ಮನೆಗೆ JCB. ಇದು ಅಭಿವೃದ್ಧಿ, ನಮ್ಮ ಧರ್ಮ ರಕ್ಷಣೆ ಮತ್ತು ಭ್ರಷ್ಟಾಚಾರ ಮಾಡಿ ಹಗಲ್ದವ್ರವ್ರು ಮಾಡೋದ್ರ ಮನೆಗೆ ನಾವು ಸಿಂಹ ಸಪ್ಪನಾಗಿ. ಇವತ್ತು ನೋಡ್ರಿ ನಿರುದ್ಯೋಗ ಯುವಕರು ಧಾರವಾಡದಲ್ಲಿ 16,000 ಮಂದಿ ಇವತ್ತು ಯುವಕರು ಕೊಡ್ಯಾರ. ಎದಕ್ಕೆ? ನೌಕರಿ, ಪೊಲೀಸ್ ನೇಮಕಾತಿ ಅಲ್ಲ. ಪುಣ್ಯಾತ್ಮ ಸಿದ್ದರಾಮಯ್ಯ ನಮ್ಮ ಹೋಮ್ ಮಿನಿಸ್ಟ್ರು ಅವರೇ ಹೇಳ್ಯಾರ ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅಂತೇಳಿ. ಈಗ ಇಬ್ಬರು ಬೇರೆ ಮೊನ್ನೆ ನಾವು ವಿಧಾನಸಭಾದಾಗ ಕೇಳಿದೆ, ಏಜ್ ರಿಲ್ಯಾಕ್ಸೇಷನ್ ಮಾಡಿರಿ. ಪಾಪ ಪೊಲೀಸರು ಎಷ್ಟೋ ದಿವಸದಿಂದ ಆ ನೇಮಕಾತಿ. ಇವತ್ತು ಯಾವನೋ ಒಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಂಡಾನ, ನೇಮಕಾತಿನೇ ಇಲ್ಲ, ಯಾವ ನೇಮಕಾತಿನೂ ಇಲ್ಲ. ಅಂದರೆ ಯುವಕರೇನು ಬರೀ ಇದೆ ಅಕ್ಕಿ ತಿಂದು ಬಸ್ನಾಗ ಅಡ್ಡಾಡಿ ಅವ್ರ ಜೀವನ ಮಾಡ್ಬೇಕೇನೋರು? ಆ ಯುವಕರದ್ದು ಆಕ್ರೋಶ ಇವತ್ತಿಂದ ನೋಡಿದ್ರೆ ನಾ ಹೇಳ್ತೀನಿ, ಆಡಳಿತ ಮಾಡೋರಿಗೆ ನೇಪಾಳ ಪರಿಸ್ಥಿತಿ ಆಗಿತ್ತು, ಅದಕ್ಕೆ ಹುಷಾರಿರಿ ಸಿದ್ದರಾಮಯ್ಯನವರೇ. ನಮ್ಮ ಯುವಕರು ಇವತ್ತು ನೇಪಾಳದಾಗ ಏನಾಯಿತು? ಭ್ರಷ್ಟಾಚಾರ ಎಷ್ಟು ತುಳುಕಿ ಜನ ಹೊರಗೆ ಬಿದ್ದರು ಯುವಕರು. ಅಲ್ಲಿ ಹೋರಾಟ ಮಾಡಿದವರು ಯಾರು ದೊಡ್ಡವರಲ್ಲ, 18ರಿಂದ 25 ವರ್ಷದ ಹುಡುಗರು. ಈಗ ಧಾರವಾಡದಾಗ ಇವತ್ತು ಮುಂಜಾನೆ ಆಗಿದೆ. ಅದಕ್ಕೆ ಈ ರಾಜ್ಯದಲ್ಲಿ ಅಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಪ್ರಾಮಾಣಿಕವಾಗಿ ಜನರ ದುಡ್ಡು, ಇವತ್ತು ಜನರ ದುಡ್ಡನ್ನು ಜನರಿಗೆ ಮುಟ್ಟಿಸಿದ್ರೆ ಎಲ್ಲ ನೇಮಕಾತಿ ಮಾಡ್ಬೋದು. ಇಡೀ ಎಷ್ಟು ಇಲಾಖೆದಾಗ ಎಲ್ಲ 8 ಖಾಲಿ ಅದಾವಲ್ಲ ಅಷ್ಟು ನೇಮಕಾತಿ ಮಾಡ್ಲಿಕ್ಕೆ ಸಾಧ್ಯತೆ. ಅದು ದುರ್ದೈವ ಅಂದರೆ ಯಾವ ನೇಮಕಾತಿ ಆಗಲಾಗೈತೆ. ಇವತ್ತು ನೋಡ್ರಿ ಪೊಲೀಸರಂತೂ ನನಗೆ ಪೊಲೀಸ್ ನೇಮಕಾತಿಗೆ ಪಾಪ ಹುಡುಗರು ಯುವಕರು ವಾಟ್ಸಪ್ ತೆಗೆದ್ರೆ ಒಂದು 100 ಮಂದಿ ವಿನಂತಿ ಮಾಡ್ಕೋತಾರೆ, ರಿಲ್ಯಾಕ್ಸೇಷನ್ ಮಾಡಿಸ್ರಿ ಯತ್ನಾಳ್ ಸರ್ ನೀವು ಮಾತಾಡ್ರಿ. ನಾ ಮಾತಾಡೀನಿ, ಆದರೆ ಭಾಳ ನಿರ್ಲಕ್ಷ್ಯವಾಗಿ ಉತ್ತರ ಕೊಟ್ಟರು ಅವತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ಬಂಧುಗಳೇ, ನಿರುದ್ಯೋಗ ಒಂದು ಕಡೆ ತಾಂಡವಾಡ್ತಾ ಇದೆ, ಒಂದು ಕಡೆ ಹಿಂದೂಗಳ ಮೇಲೆ ದೌರ್ಜನ್ಯ ಪ್ರಾರಂಭ ಆಗಿದೆ. ನಾವೇನು ಪಾಕಿಸ್ತಾನದಾಗ ಇದೀವೋ ಕರ್ನಾಟಕದಾಗ ಇದೀವೋ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದ್ದರಿಂದಲೇ ಎಲ್ಲಿಯೂ ನನ್ನ ಅಸ್ತಿತ್ವ ಇಲ್ಲಾರದಲ್ಲಿ ಸಹ ತುಮಕೂರು, ಸಿರಾ, ಮದ್ದೂರು, ಈ ಮತ್ತೆ ನಾಳೆ ಮತ್ತೆ 2 ದಿವಸ ಮೈಸೂರು ಹೋಗ್ತಾ ಇದ್ದೀನಿ. ನಾನು ಹಿಂದೆ ಏನೂ ಇಲ್ಲ, ನಾವು ಒಂಟಿ ಸಲಗ ಬರೇ ನಾನು ಹಿಂದಿರೋದು ಭಗವಾ ಕೇಸರಿ. ಅದಕ್ಕೆ ಈ ಜನ ಇವತ್ತು ಇಲ್ಲೆಲ್ಲ ಸೇರಿದವರು ಈ ಕಾರ್ಯಕ್ರಮಕ್ಕೆ ಎಷ್ಟು ಮಂದಿ ಬಂದಿರೋ ಗೊತ್ತಿಲ್ಲ ನನಗೆ. ಆದ್ರೆ ನೀವು ಬಂದಿದ್ದೆಲ್ಲ ಸನಾತನ ಹಿಂದೂ ಧರ್ಮ ರಕ್ಷಣೆಗಾಗಿ ನೀವು ಬಂದಿರೋ ಬಂಧುಗಳೇ. ನಾವು ನಮ್ಮ ಧರ್ಮ ಉಳಿಬೇಕು, ನಮ್ಮ ದೇಶ ಉಳಿಬೇಕು. ಅದಕ್ಕೆ ಹೇಳಿದಲ್ಲ, ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅವ್ರ ಮಾತು ಎಷ್ಟು ಸತ್ಯ ಇದನ್ನು ತಿಳ್ಕೊರಿ. ಇಸ್ಲಾಮದಲ್ಲಿ ಸಹೋದರತ್ವ ಇಲ್ಲ, ಅವ್ರು ಹಿಂದೂಗಳನ್ನು ಕಾಫಿರ ತಿಳ್ಕೊತಾರೆ. ನೀವು ತಿಳ್ಕೊಂಡಿರಿ ಹಮ್ ತುಮ್ ಬಾಯಿ ಬಾಯಿ, ಏನು ಬಾಯಿ ಇಲ್ಲ, ಬಾಯಿ ಹಿಂದೂ ಬಾಯಿ ಬಾಯಿ. ಅವರೆಂದೂ ನಿಮ್ಮ ಬಾಯಿ ಆಗೋದಿಲ್ಲ. ಇದು ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಷ್ಟೇ.